ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಇವಾಗ KS ಎಕ್ಸಾಮ್ ಡೇಟ್ ಕನ್ಫರ್ಮ್ ಆಗಿದೆ. ಸೊ ಅಂದರೆ ಅದರ ಮೇಲೆ ಇರ್ತಕ್ಕಂಥ ಸ್ಟೇ ವೇಕೇಟ್ ಆಗಿದೆ. ಅದಕ್ಕೋಸ್ಕರನೇ ಡಿಸೆಂಬರ್ 29ರಂದು KS ಎಕ್ಸಾಮ್ ನಡೆಯಲಿದೆ. ಸೊ ಅದಕ್ಕೋಸ್ಕರ ನಾವು ಏನಪ್ಪ ಅಂತಂದರೆ ಈ ಒಂದು ಹಿಸ್ಟ್ರಿ ಪ್ರಶ್ನೆಗಳು ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿಕೊಂಡು ಅದರಲ್ಲಿ ಕೇಳಿರ್ತಕ್ಕಂಥ ಕಂಪ್ಲೀಟ್ ಹಿಸ್ಟ್ರಿ ಪ್ರಶ್ನೆಗಳನ್ನು ಸೀರೀಸ್ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡ್ತೀವಿ ಹಿಸ್ಟ್ರಿ ಪ್ರಶ್ನೆಗಳನ್ನ. ಬಟ್ ನಾ ಏನಪ್ಪ ಅಂತಂದರೆ ಇವಾಗ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಲ್ಲ, ಬಟ್ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದಾವೆ ಅನ್ನೋದ್ರ ಮುಖಾಂತರ ನಿಮಗೆ ಅರ್ಥೈಸ್ತಾ ಹೋಗ್ತೇನೆ. ಸೊ ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಕೆಳಗಿನ ಪಟ್ಟಿ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತವನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2ನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದೇನಿದೆ, ಮುದ್ರಾ ರಾಕ್ಷಸ ರಚಿಸಿರ್ತಕ್ಕಂಥದ್ದು ವಿಶಾಖದತ್ತರು ಬರೆದಿದ್ದಾರೆ. ಅದೇ ರೀತಿಯಾಗಿ ಸೂರ್ಯ ಸಿದ್ಧಾಂತವನ್ನು ಬರೆದಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಇದು ಆರ್ಯಭಟ. ಸೂರ್ಯ ಸಿದ್ಧಾಂತ ಆರ್ಯಭಟರವರು ರಚಿಸಿದ್ದಾರೆ. ನಾಗಾನಂದನ ಹರ್ಷವರ್ಧನ ಬರೆದಿದ್ದಾರೆ. ಅದೇ ರೀತಿಯಾಗಿ ಬುದ್ಧ ಚರಿತವನ್ನು ಯಾರಪ್ಪ ಅಂತಂದರೆ ಅಶ್ವಘೋಷರು ಬರೆದಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದು 5, 3, 1, 4 ಅಂದರೆ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ, ಅಂದರೆ ಸ್ಲೋ ಆಗಿನೇ ಹೋಗೋಣ. ಸ್ವಲ್ಪ ಏನಪ್ಪ ಅಂದರೆ ನಿಮ್ಗೇನಾದ್ರು ಸ್ಪೀಡ್ ಅನ್ಸಿದ್ರೆ 1.5x ಇಟ್ಕೊಂಡು ಕೂಡ ನೋಡ್ಕೊಡ್ರಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ ಅನ್ಕೊತೀನಿ, ಸೊ ಅದನ್ನು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಬಟ್ ಏನಪ್ಪ ಅಂದರೆ ಸಮಯ ಕಡಿಮೆ ಇದೆ, ಅದಕ್ಕೋಸ್ಕರನೇ ಅರ್ಥೈಸ್ತಾ ಹೋಗ್ರಿ, ಅನಾಲಿಸಿಸ್ ಮಾಡಿರಿ, ಅಂದರೆ ಒಂದು ಕಾನ್ಸಂಟ್ರೇಟ್ ಮಾಡಿ ಓದ್ಕೊಡ್ರಿ. ಇಲ್ಲಿ ನೋಡಿ, ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ದಕ್ಷಿಣ ಭಾರತವನ್ನು ಆಳ್ತಕ್ಕಂಥ ಮೊದಲ ರಾಜವಂಶ ಯಾವುದಪ್ಪ ಅಂತಂದ್ರೆ ಇದು ಶಾತವಾಹನರ ರಾಜವಂಶವಾಗಿರುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುತ್ತೆ. ಸೊ ಇವು ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನ ಆಲ್ರೆಡಿ ಹೇಳಿದ್ದೀನಿ. ಸೊ ಪ್ರೀವಿಯಸ್ KS ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಅಂದರೆ ಡೈರೆಕ್ಟಾಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವು. ಸೊ ನೆಕ್ಸ್ಟ್ ನೋಡೋದಾದರೆ, ಕನ್ನಡದಲ್ಲಿ ಉಪಲಬ್ಧವಿರತಕ್ಕಂಥ ಮೊದಲ ಸಾಹಿತ್ಯ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಕನ್ನಡದಲ್ಲಿ ಲಭ್ಯವಿರುವ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಯಾವುದಪ್ಪ ಅಂತಂದ್ರೆ ಇದು ಆಪ್ಷನ್ ಬಿ ನೋಡಿ, ಯಾವುದು, ಕವಿರಾಜ ಮಾರ್ಗವು ಕನ್ನಡದಲ್ಲಿ ಉಪಲಬ್ಧವಿರತಕ್ಕಂಥ ಮೊದಲ ಸಾಹಿತ್ಯ ಕೃತಿಯಾಗಿದೆ. ನೆಕ್ಸ್ಟ್, ತಲಕಾಡಿನ ಗಂಗರ ರಾಜಲಾಂಛನ ಯಾವುದು ಅಂತ ಕೇಳಿದ್ದಾರೆ. ಸೊ ತಲಕಾಡಿನ ಗಂಗರ ರಾಜಲಾಂಛನ ಯಾವುದಂದ್ರೆ ಗಜ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅಂದರೆ ಪ್ರಶ್ನೆಗಳು ಏನಪ್ಪ ಅಂತಂದರೆ ಪ್ರೀವಿಯಸ್ 1998ದಿಂದ ಅಂದರೆ 1998ದಿಂದ ಯಾವ ಪ್ರಶ್ನೆ ಪತ್ರಿಕೆಗಳಿದಾವಲ್ಲ, ಸೊ ಅಲ್ಲಿಂದ ತೆಗೆದುಕೊಂಡು ಬಂದಿದ್ದೀವಿ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಈಸಿ ಇರ್ತವೆ, ಅಂದರೆ ಅವಾಗ 1998 ಲೆವೆಲಿಗೆ ಕೇಳ್ತಾ ಇದ್ರು, ಇವಾಗ ಟಫ್ ಆಗಿದೆ. ಸೊ ಹೋಗ್ತಾ ಟಫ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ ಏನು ಕೇಳಿದ್ದಾರೆ, ಎಲ್ಲೋರಾದ ಏಕಶಿಲಾ ಕೈಲಾಸ ದೇವಾಲಯ ಈತನ ಆಳ್ವಿಕೆಯಲ್ಲಿ ಕೆತ್ತಲ್ಪಟ್ಟಿತು ಅಂತ ಕೇಳಿದ್ದಾರೆ. ಸೊ ಎಲ್ಲೋರಾದಲ್ಲಿ ಕಂಡು ಬರ್ತಕ್ಕಂಥ ಏಕಶಿಲಾ ಕೈಲಾಸ ದೇವಾಲಯ ಯಾರವ ಆಳ್ವಿಕೆಯಲ್ಲಿ ಕೆತ್ತಲ್ಪಟ್ಟಿತು ಅಂತ ಅಂದರೆ ಆಪ್ಷನ್ ಸಿ ಮೊದಲನೇ ಕೃಷ್ಣನ ಆಳ್ವಿಕೆಯ ಕಾಲದಲ್ಲಿ ಇವುಗಳನ್ನು ಕೇಳಿದ್ದಾರೆ. ನೋಡಿ, ಒಂದು ನಿಮಿಷ ಹೋಗ್ಲಿ. ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2ನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತವನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಮೊದಲನೇನಿದೆ, ಅರಬರ ಸಿಂಧ್ ದಾಳಿ ಯಾವಾಗ ನಡೀತಪ್ಪ ಅಂತಂದ್ರೆ ಕ್ರಿಸ್ತಶಕ 711ರಲ್ಲಿ ಅರಬರ ಸಿಂಧ್ ದಾಳಿ ನಡೀತು. ಅದೇ ರೀತಿಯಾಗಿ ಸೋಮನಾಥ ದೇವಾಲಯದ ಲೂಟಿ 1026ರಲ್ಲಿ ನಡೆದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಎರಡನೇ ತರೈನ್ ಕದನ ನಡೆದಿರ್ತಕ್ಕಂಥದ್ದು ಯಾವಾಗಪ್ಪ ಅಂದರೆ 1192ರಲ್ಲಿ ಎರಡನೇ ತರೈನ್ ಕದನ ನಡೀತು. ಇನ್ನು ಕೊನೆಯದಾಗಿ ದೆಹಲಿ ಸುಲ್ತಾನಾಧಿಪತ್ಯದ ಸ್ಥಾಪನೆ ಯಾವಾಗ ಆಯ್ತಪ್ಪ ಅಂತಂದ್ರೆ 1206ರಲ್ಲಿ ದೆಹಲಿ ಸುಲ್ತಾನಾಧಿಪತ್ಯದ ಸ್ಥಾಪನೆಗೊಂಡಿತು. ಸೊ ಅದಕ್ಕೋಸ್ಕರ ಇಲ್ಲಿ ಹೊಂದಿಸಿ ಬರೆದಾಗ ನೋಡಿ 3, 4, 5, 2 ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಚಹಲ್ಗಾನಿಯನ್ನು ನಾಶ ಮಾಡಿದ ದೆಹಲಿಯ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. ಸೊ ಚಹಲ್ಗಾನಿ ಪದ್ಧತಿಯನ್ನು ನಾಶ ಮಾಡಿರ್ತಕ್ಕಂಥ ದೆಹಲಿ ಸುಲ್ತಾನ್ ಯಾರಪ್ಪ ಅಂದರೆ ಬಲ್ಬನ್ನು ಚಹಲ್ಗಾನಿ ಪದ್ಧತಿಯನ್ನು ನಾಶ ಮಾಡಿದ. ನೆಕ್ಸ್ಟ್, ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ಸೊ ದಾಮ್ ಅನ್ನುವಂಥ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವರು ಶೇರ್ ಶಾ ಸೂರಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಸರಿಯಾಗಿ ಹೊಂದಾಣಿಕೆ ಇಲ್ಲದೇ ಇರುವುದು ಯಾವುದಪ್ಪ ಅಂತಂದರೆ ಜಹಾಂಗೀರ್ ಮಹಲ್ ಅನ್ನುವಂಥದ್ದು ತಪ್ಪಾಗಿದೆ. ಅಕ್ಬರ್ ಬುಲಂದ್ ದರ್ವಾಜ ಸರಿಯಾಗಿದೆ. ಶಹಜಾನ್ ರೆಡ್ ಫೋರ್ಟ್ ಇದು ಕೂಡ ಸರಿಯಾಗಿದೆ. ಔರಂಗಜೇಬ ಬಾದ್ಶಾ ಮಸೀದ್ ಅನ್ನೋದು ಸರಿಯಾಗಿದೆ. ಬಿ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಸೊ ಇವು ಭಾಳ ಇಂಪಾರ್ಟೆಂಟ್ ಮತ್ತು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿವೆ. ಇನ್ನು ಶಿವಾಜಿಯ ಪಟ್ಟಾಭಿಷೇಕ ನಡೆದಿರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಶಿವಾಜಿಯವರ ಪಟ್ಟಾಭಿಷೇಕ ನಡೆದಿರ್ತಕ್ಕಂಥ ಸ್ಥಳ ಯಾವುದಂದ್ರೆ ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ನಡೆಯಿತು. ನೆಕ್ಸ್ಟ್,
ಪಂಚ ಪ್ರಧಾನರೆಂಬ ಮಂತ್ರಿಮಂಡಲ ಇವರ ಆಳ್ವಿಕೆಯಲ್ಲಿತ್ತು ಅಂತ ಕೇಳಿದ್ದಾರೆ. ಸೊ ಪಂಚ ಪ್ರಧಾನರೆಂಬ ಮಂತ್ರಿಮಂಡಲ ಯಾರ ಆಳ್ವಿಕೆಯಲ್ಲಿತ್ತು ಅಂದರೆ ದ್ವಾರ ಸಮುದ್ರದ ಹೊಯ್ಸಳರ ಆಳ್ವಿಕೆಯಲ್ಲಿ ಪಂಚ ಪ್ರಧಾನರೆಂಬ ಮಂತ್ರಿಮಂಡಲ ಇತ್ತು. ನೆಕ್ಸ್ಟ್, ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ವಿಜಯನಗರದ ದೊರೆ ಯಾರು ಅಂತ ಕೇಳಿದ್ದಾರೆ. ಸೊ ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿರತಕ್ಕಂಥ ವಿಜಯನಗರದ ಅರಸ ಯಾರಪ್ಪ ಅಂತಂದ್ರೆ ಆಪ್ಷನ್ ಸಿ ಕೃಷ್ಣದೇವರಾಯ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂತ ಕೇಳಿದರೆ, ಅಂದರೆ ಸಿದ್ಧಾಂತ ಅಥವಾ ದರ್ಶನ ಅಂತ ಕೂಡ ಕರೀತಾರೆ. ಸೊ ಬಸವೇಶ್ವರರು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಅಂತ ಅಂದರೆ ಆಪ್ಷನ್ ಇಲ್ಲಿ ಡಿ ನೋಡಿ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಬಸವೇಶ್ವರರು ಪ್ರತಿಪಾದಿಸಿದ್ದಾರೆ. ನೆಕ್ಸ್ಟ್, 1857ರ ದಂಗೆ ಈ ಸ್ಥಳಗಳಲ್ಲಿ ಕೆಳಗೆ ಸೂಚಿಸಿರುವ ನಾಯಕರುಗಳ ಮುಂದಾಳತ್ವದಲ್ಲಿ ನಡೆಯಿತು. ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ಕರೀತಾರೆ. ಸೊ 1857ರ ದಂಗೆಯಲ್ಲಿ ಹೊಂದಿಸಿ ಬರೆದಾಗ ಬಂಗಾಳದ ವತಿಯಿಂದ ಯಾರು ಪಾಲ್ಗೊಂಡಿದ್ರು ಅಂದರೆ ಬಂಗಾಳದ ವತಿಯಿಂದ ಪಾಲ್ಗೊಂಡವರು ಮಂಗಳ ಪಾಂಡೆ ಬಂಗಾಳದ ವತಿಯಿಂದ. ಇನ್ನು ಉತ್ತರ ಪ್ರದೇಶದ ವತಿಯಿಂದ ಯಾರಪ್ಪ ಅಂತಂದರೆ ಉತ್ತರ ಪ್ರದೇಶ ವತಿಯಿಂದ ನಾನಾ ಸಾಹೇಬ್ ಪಾಲ್ಗೊಂಡಿದ್ದರು. ಅದೇ ರೀತಿ ಬಿಹಾರದ ವತಿಯಿಂದ ಯಾರಪ್ಪ ಅಂತಂದರೆ ಬಿಹಾರದ ವತಿಯಿಂದ ಕುಮಾರ್ ಸಿಂಗ್. ಅದೇ ರೀತಿಗೆ ರೋಹಿಲ್ಖಂಡದ ವತಿಯಿಂದ ಮೌಲ್ವಿ ಅಹಮದುಲ್ಲಾ. ಸೊ ಇವರು ಪಾಲ್ಗೊಂಡಿದ್ದರು. ಸೊ ಅದೇ ರೀತಿಯಾಗಿ 3, 4, 2, 1 ಹೊಂದಿಸಿ ಬರೆದಾಗ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇರುವುದು ಯಾವುದು ಅಂತ ಕೇಳಿದೆ. ಅಂದರೆ ಸರಿಯಾಗಿ ಹೊಂದಾಣಿಕೆ ಇರುವುದು ಇಲ್ಲಿ ಯಾವುದಪ್ಪ ಅಂದರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ವಾರನ್ ಹೇಸ್ಟಿಂಗ್ಸ್ ಅನ್ನುವುದು ಸರಿಯಾದ ಹೊಂದಾಣಿಕೆಯಾಗಿದೆ. ಅಂದರೆ ವಾರನ್ ಹೇಸ್ಟಿಂಗ್ಸ್ ಮತ್ತು ಹೈದರಾಲಿ ನಡೆಯಿತು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ. ನೆಕ್ಸ್ಟ್, ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಭಾರತೀಯ ಸಿವಿಲ್ ಸೇವೆಯನ್ನು ಲಾರ್ಡ್ ಕಾರ್ನ್ವಾಲಿಸ್ನು ಪ್ರಾರಂಭಿಸಿದ. ನೆಕ್ಸ್ಟ್, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಕಾಲದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಐ ಎನ್ ಸಿಯ ಸ್ಥಾಪನೆ ಕಾಲದಲ್ಲಿ ವೈಸ್ರಾಯ್ ಆಗಿದ್ದವರು ಯಾರಪ್ಪ ಅಂದರೆ ಲಾರ್ಡ್ ಡಫ್ರಿನ್ ಆಗಿದ್ದ. ನೆಕ್ಸ್ಟ್, ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿರ್ತಕ್ಕಂಥದ್ದು 1935ರ ಭಾರತ ಸರ್ಕಾರ ಕಾಯ್ದೆ ಈ ಒಂದು ಶಿಫಾರಸನ್ನು ಮಾಡಿದೆ ಒಕ್ಕೂಟ ಫೆಡರಲ್ ಸಿಸ್ಟಮ್ ಬಗ್ಗೆ. ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ರಾಜ ಒಡೆಯರ್ ಅವರು ಈ ಒಂದು ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸರಾಗಿದ್ದಾರೆ. ಕೃಷ್ಣರಾಜ ಸಾಗರದಲ್ಲಿ ಬೃಂದಾವನ ಉದ್ಯಾನವನಗಳ ನಿರ್ಮಾಣಕ್ಕೆ ಕಾರಣರಾದ ಮೈಸೂರಿನ ದಿವಾನರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಈ ಒಂದು KRS ಡ್ಯಾಮ್ನ ಮುಂದ್ಗಡೆ ಇದೆಯಲ್ಲ, ಸೊ ಬೃಂದಾವನ ಅದರ ನಿರ್ಮಾಣಕ್ಕೆ ಕಾರಣವಾದ ದಿವಾನರಾಗಿದ್ದಾರೆ. ನೆಕ್ಸ್ಟ್, ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭವಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ಮೈಸೂರು ವಿಶ್ವವಿದ್ಯಾಲಯ ಯಾವಾಗ ಪ್ರಾರಂಭವಾಯಿತಪ್ಪ ಅಂತಂದರೆ ಇದು 1916ರಲ್ಲಿ ಪ್ರಾರಂಭಗೊಂಡಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, 1857ರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವರ್ಣಿಸಿದ ಮೊದಲ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದವರು VD ಸಾವರ್ಕರ್ ಅವರು. ಫಸ್ಟ್ ಟೈಮ್ ಇವರು ಅದನ್ನು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದರು. ನೆಕ್ಸ್ಟ್, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲನೇ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ INCಯ ಮೊದಲ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದು WC ಬ್ಯಾನರ್ಜಿ 1885ರಲ್ಲಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕಾಂಗ್ರೆಸ್ಸಿನಲ್ಲಿದ್ದ ಮಂದಗಾಮಿಗಳ ಗುರಿಯಾಗಿರಲಿಲ್ಲ ಅಂತ ಕೇಳಿದ್ದಾರೆ. ಸೊ ಕಾಂಗ್ರೆಸ್ನಲ್ಲಿದ್ದ ಮಂದಗಾಮಿಗಳ ಗುರಿ ಆಗಿರಲಿಲ್ಲ ಯಾವುದಪ್ಪ ಅಂತಂದರೆ ಆಡಳಿತ ಪುನರ್ವ್ಯವಸ್ಥೆ ಅವ್ರ ಗುರಿ ಆಗಿರಲಿಲ್ಲ. ಅದಕ್ಕೋಸ್ಕರ ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ. ಸೇವೆಗಳ ಭಾರತೀಕರಣ ಅವ್ರ ಗುರಿ ಆಗಿತ್ತು. ಇದು ತಪ್ಪಾಗುತ್ತೆ. ಇಲ್ಲಿ ಶಾಸನ ಸಮಿತಿಗಳಲ್ಲಿ ಭಾರತೀಯ ಪ್ರವೇಶಾತಿ ಇದು ಕೂಡ ಅವ್ರ ಗುರಿಯಾಗಿತ್ತು. ಇನ್ನು ಬ್ರಿಟಿಷ್ ಆಳ್ವಿಕೆಗೆ ಶಾಂತಿಯುತ ವಿರೋಧ ಇದು ಕೂಡ ಅವ್ರ ಗುರಿಯಾಗಿತ್ತು. ಬಟ್ ಎ ಮಾತ್ರ ಅವ್ರದ್ದು ಗುರಿ ಆಗಿರಲಿಲ್ಲ. ಆಡಳಿತ ತಮ್ಮ ಕೈಗೆ ವಹಿಸ್ಕೊಳ್ಬೇಕು ಅನ್ನೋದು ಅವ್ರ ಗುರಿ ಇರಲಿಲ್ಲ. ನೆಕ್ಸ್ಟ್, ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಎಂದು ಘೋಷಿಸಿದ ರಾಷ್ಟ್ರೀಯ ನಾಯಕರು ಯಾರು ಅಂತ ಕೇಳಿದ್ದಾರೆ. ಸೊ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಸ್ವರಾಜ್ಯ ಮತ್ತು ಸ್ವಯಂ ಆಡಳಿತ ಅಂತ ಘೋಷಿಸಿದವರು ಯಾರಪ್ಪ ಅಂತಂದರೆ ಬಾಲಗಂಗಾಧರ್ ತಿಲಕ್ ರವರಾಗಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್,
ಗದ್ದರ್ ಪಕ್ಷವೆಂಬ ಕ್ರಾಂತಿಕಾರಿ ರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಸ್ಥಳ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಸೊ ಇದು ತುಂಬ ಸಲ ರಿಪೀಟ್ ಆಗಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದರ್ ಪಕ್ಷವನ್ನು ಸ್ಥಾಪಿಸಲಾಯಿತು ಲಾಲಾ ದಯಾರ್ ಅವರಿಂದ. ನೆಕ್ಸ್ಟ್, ಸರ್ ಸೈಯದ್ ಅಹಮದ್ ಖಾನ್ರಿಂದ ಪ್ರಾರಂಭಿಸಲ್ಪಟ್ಟಂತಹ ಚಳವಳಿ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ಅಲಿಗಢ್ ಚಳವಳಿ ಸರ್ ಸೈಯದ್ ಅಹಮದ್ ಖಾನ್ ರವರಿಂದ ಸ್ಥಾಪಿಸಲ್ಪಟ್ಟಿತ್ತು ಅಥವಾ ಪ್ರಾರಂಭಿಸಲ್ಪಟ್ಟಿತ್ತು. ಇನ್ನು ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಯಾರು ಅಂತ ಕೇಳಿದ್ದಾರೆ. ಸೊ ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಯಾರಪ್ಪ ಅಂದರೆ ವಲ್ಲಭಭಾಯ್ ಪಟೇಲ್ ರವರು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್ ರವರು, ಫಾರ್ವರ್ಡ್ ಬ್ಲಾಕ್ ಆರ್ಮಿ. ನೆಕ್ಸ್ಟ್, ಜಿನ್ನಾರವರ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬೀಜ ಬಿತ್ತಿದ ಮುಸ್ಲಿಂ ಲೀಗ್ನ ವಾರ್ಷಿಕ ಅಧಿವೇಶನ ನಡೆದಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಅಂದರೆ ತಮಗೆ ಪ್ರತ್ಯೇಕ ರಾಷ್ಟ್ರ ಬೇಕಂತ ಒಂದು ಪ್ರಸ್ತಾಪನೆ ಇಟ್ಟಿರ್ತಕ್ಕಂಥ, ಅಂದರೆ ಅವರು ಡಿಸೈಡ್ ಮಾಡಿರ್ತಕ್ಕಂಥ ಒಂದು ಅಧಿವೇಶನ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ಈ ಲಾಹೋರ್ ಅಧಿವೇಶನ ಇದೆಯಲ್ಲ, ಸೊ ಈ ಲಾಹೋರ್ ಅಧಿವೇಶನದಲ್ಲಿ ಜಿನ್ನಾರ್ ಅವರು ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬೀಜವನ್ನು ಬಿತ್ತಲಾಯಿತು. ಅಂದರೆ ಅವಾಗ ಅವರು ಅದನ್ನು ಗುರಿಯಾಗಿ ಮಾಡಿಕೊಂಡ್ರು. ನೆಕ್ಸ್ಟ್, ಭಾರತ ಮತ್ತು ಪಾಕಿಸ್ತಾನಗಳಾಗಿ ಭಾರತದ ವಿಭಜನೆ ಇದರ ಆಧಾರದ ಮೇಲೆ ಆಯಿತು ಅಂತ ಕೇಳಿದ್ದಾರೆ. ಸೊ ಭಾರತ ಮತ್ತು ಪಾಕಿಸ್ತಾನಗಳಾಗಿ ಭಾರತ ವಿಭಜನೆ ಯಾವುದರ ಆಧಾರದ ಮೇಲೆ ಆಯಿತಪ್ಪ ಅಂತಂದರೆ ಇದು ರ್ಯಾಡಿಕ್ಲಿಪ್ ಯೋಜನೆಯ ಆಧಾರದ ಮೇಲೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, 1857ರಲ್ಲಿ ಮುಂಡರ್ಗಿಯಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಭೀಮರಾವ್ ರವರು ಈ ಒಂದು 1857ರಲ್ಲಿ ಮುಂಡರ್ಗಿಯ ಬ್ರಿಟಿಷರ ವಿರುದ್ಧ ನಡೆದಿರ್ತಕ್ಕಂಥ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದವರು. ನೆಕ್ಸ್ಟ್, ಕರ್ನಾಟಕ ಜಲಿಯನ್ ವಾಲಾಬಾಗ್ ಎಂದು ಪ್ರಚಲಿತವಾಗಿರುವ ಸತ್ಯಾಗ್ರಹ ನಡೆದಿರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂದರೆ ವಿದ್ರೋಹತ್ವವು ಒಂದು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಚಲಿತವಾಗಿರುವ ಸತ್ಯಾಗ್ರಹ ನಡೆದಿರ್ತಕ್ಕಂಥ ಸ್ಥಳವಾಗಿದೆ. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿರವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನ ನಡೆದಿರ್ತಕ್ಕಂಥ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವ ವರ್ಷಪ್ಪ ಅಂತಂದರೆ ಆಪ್ಷನ್ ಬಿ 1924ರಲ್ಲಿ ಮಹಾತ್ಮ ಗಾಂಧೀಜಿರವರು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಒಂದೇ ಒಂದು ಏಕೈಕ ಕಾಂಗ್ರೆಸ್ ಅಧಿವೇಶನವಾಗಿದೆ. ನೆಕ್ಸ್ಟ್, ಸಿಂಧೂ ನಾಗರಿಕತೆಯ ಪ್ರಸಿದ್ಧ ನಿವೇಶನಗಳಲ್ಲೊಂದಾದ ಲೋಥಾಲ್ ಅನ್ನು ಉತ್ಖನನ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಲೋಥಾಲ್ ಅನ್ನು ಉತ್ಖನನ ಮಾಡಿರ್ತಕ್ಕಂಥದ್ದು SR ರಾವ್ ಅವರು. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಋಗ್ವೇದ ಕಾಲದ ಆರ್ಯರು ಆರಾಧಿಸುತ್ತಿದ್ದ ಪ್ರಮುಖ ದೈವ ಯಾವುದು ಅಂತ ಕೇಳಿದ್ದಾರೆ. ಸೊ ಋಗ್ವೇದ ಕಾಲದ ಆರ್ಯರು ಆರಾಧಿಸುತ್ತಿದ್ದಂತಹ ಪ್ರಮುಖ ದೈವ ಯಾವುದಪ್ಪ ಅಂತಂದ್ರೆ ಇದು ಆಪ್ಷನ್ ಸಿ ಇಂದ್ರನನ್ನು ಅವರು ಆರಾಧಿಸುತ್ತಿದ್ದರು. ನೆಕ್ಸ್ಟ್, ಅಶೋಕನ 3ನೇ ಬೌದ್ಧ ಸಮ್ಮೇಳನ ನಡೆಸಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಅಶೋಕನು ತನ್ನ 3ನೇ ಬೌದ್ಧ ಸಮ್ಮೇಳನ ನಡೆಸಿರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ಇದು ಪಾಟಲಿಪುತ್ರ. ನೆಕ್ಸ್ಟ್, ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಆಪ್ಷನ್ ಬಿ ಕಲ್ಯಾಣ ಸ್ವಾಮಿಯು ಈ ಒಂದು ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತಹ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದ್ದವರಾಗಿದ್ದಾರೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಸ್ಥಾಪಿತವಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಸ್ಥಾಪಿತವಾಗಿರ್ತಕ್ಕಂಥದ್ದು ಯಾವಾಗಪ್ಪ ಅಂತಂದರೆ ಇದು ಬೆಂಗಳೂರಿನಲ್ಲಿ. ಎಲ್ಲಿ ಅಂತಂದರೆ ಬೆಂಗಳೂರಿನಲ್ಲಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಬಾರ್ಡೋಲಿ ಎಂದು ಜನಪ್ರಿಯವಾಗಿದ್ದ ಕೇಂದ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ಕರ್ನಾಟಕದ ಬಾರ್ಡೋಲಿ ಅಂತ ಅಂಕೋಲವನ್ನು ಕರೆಯಲಾಗುತ್ತಿತ್ತು. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತದೆ. ನೆಕ್ಸ್ಟ್, ಮೈಲಾರ ಮಹದೇವಪ್ಪ ಈ ಚಳವಳಿಯಲ್ಲಿ ಭಾಗವಹಿಸಿದ್ದರು ಅಂತ ಕೇಳಿದ್ದಾರೆ. ಸೊ ಮೈಲಾರ ಮಹದೇವಪ್ಪನವರು ಆಪ್ಷನ್ ಬಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು, ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ. ಬ್ರಿಟಿಷರ ವಿರುದ್ಧ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆದಿರ್ತಕ್ಕಂಥ ದಂಗೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಮುಂಡರ ದಂಗೆ ಅಥವಾ ಮುಂಡ ದಂಗೆಯು ಬ್ರಿಟಿಷರ ವಿರುದ್ಧ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆದಿರ್ತಕ್ಕಂಥ ದಂಗೆಯಾಗಿದೆ. ನೆಕ್ಸ್ಟ್, ಜಸ್ಟಿಸ್ ಪಕ್ಷವು ಬ್ರಾಹ್ಮಣೇತರ ಚಳವಳಿಯನ್ನು ಈ ರಾಜ್ಯದಲ್ಲಿ ಪ್ರಾರಂಭಿಸಿತು ಅಂತ ಕೇಳಿದ್ದಾರೆ. ಸೊ ಜಸ್ಟಿಸ್ ಪಕ್ಷವು ಬ್ರಾಹ್ಮಣೇತರ ಚಳವಳಿಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿತು ಅಂತ ಅಂದರೆ ಆಪ್ಷನ್ ಸಿ ಮದ್ರಾಸ್ನಲ್ಲಿ ಪ್ರಾರಂಭಿಸಿರ್ತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಅಮೃತ್ ಬಜಾರ್ ಪತ್ರಿಕೆ ಯಾರು ಸಂಪಾದಿಸಿದರು ಅಂತ ಅಂದರೆ ಇದು ಬಂಗಾಳದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಪತ್ರಿಕೆಯಾಗಿದೆ. ಅದೇ ರೀತಿಯಾಗಿ ಕಾಯಸ್ಥ ಸಮಾಚಾರ ಇದು ಎಲ್ಲಪ್ಪ ಅಂತಂದರೆ ಪಂಜಾಬ್ನಲ್ಲಿ ಪ್ರಾರಂಭಗೊಂಡಿದೆ. ಇನ್ನು ಮರಾಠ ಅನ್ನುವಂಥ ಪತ್ರಿಕೆ ಎಲ್ಲಪ್ಪ ಅಂತಂದರೆ ಹೈದರಾಬಾದ್ನಲ್ಲಿ.
ಅದೇ ರೀತಿಯಾಗಿ ಸಂಪದಬ್ಬಿದ ಅನ್ನುವಂಥದ್ದು ಎಲ್ಲಪ್ಪ ಅಂತಂದರೆ ಇದು ಮಹಾರಾಷ್ಟ್ರದಲ್ಲಿ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ನೋಡಿ 2, 3, 4, 1 ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷತೆ ವಹಿಸಿದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ನಡೆದಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ರಾಸ್ ಬಿಹಾರಿ ಬೋಸ್ ರವರು ಅಧ್ಯಕ್ಷತೆಯನ್ನು ವಹಿಸಿದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೆತಕ್ಕಂಥ ಸ್ಥಳ ಇದು ಸೂರತ್ನ ಅಧಿವೇಶನದಲ್ಲಿ ಈ ಒಂದು ರಾಸ್ ಬಿಹಾರಿ ಬೋಸ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ನೆಕ್ಸ್ಟ್, ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದ್ರೆ ಇದು ಚಿತ್ತರಂಜನ್ ದಾಸ್ ರವರು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಚಿತ್ತರಂಜನ್ ದಾಸ್ ರವರು ಈ ಒಂದು ಸ್ವರಾಜ್ ಪಕ್ಷದ ಸ್ಥಾಪಕರಾಗಿದ್ದಾರೆ. ನೆಕ್ಸ್ಟ್, ಜವಾಹರಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಇದಕ್ಕಾಗಿ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸಿತು ಅಂತ ಕೇಳಿದ್ದಾರೆ. ಅಂದರೆ ಜವಾಹರಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಯಾವುದಕ್ಕಾಗಿ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸಿತು ಅಂತ ಅಂದರೆ ಇದು ಆಪ್ಷನ್ ಎ, ಪೂರ್ಣ ಸ್ವರಾಜ್ಯಕ್ಕಾಗಿ ಬ್ರಿಟಿಷರಿಗೆ ಒತ್ತಾಯಿಸಿರ್ತಕ್ಕಂಥದ್ದು. ನೆಕ್ಸ್ಟ್, ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಒಕ್ಕೂಟವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಒಕ್ಕೂಟವನ್ನು ಪ್ರಾರಂಭಿಸಿದ್ದವರು ಯಾರಪ್ಪ ಅಂತಂದರೆ ಆಪ್ಷನ್ ಸಿ, ಮಹಾತ್ಮ ಗಾಂಧೀಜಿರವರು. ನೆಕ್ಸ್ಟ್, ಅಖಿಲ ಭಾರತ ಕಿಸಾನ್ ಸಭೆಯ ಮೊದಲ ಅಧಿವೇಶನ ನಡೆದಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಅಖಿಲ ಭಾರತ ಕಿಸಾನ್ ಸಭೆಯ ಮೊದಲ ಅಧಿವೇಶನ ನಡೆದಿರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂದರೆ ಲಕ್ನೋದಲ್ಲಿ ಇದು ನಡೆದಿರ್ತಕ್ಕಂಥದ್ದು. ನೆಕ್ಸ್ಟ್, RIN ದಂಗೆ 1946 ಒಂದು ಏನು ಅಂತ ಕೇಳಿದ್ದಾರೆ. ಸೊ ಇದೊಂದು ಏನಪ್ಪ ಅಂತಂದರೆ ಇದೊಂದು ನೌಕಾ ಮುಷ್ಕರ ನೌಕೆಯಲ್ಲಿದ್ದಂತಹ ಜನರು ಪ್ರಾರಂಭಿಸಿರ್ತಕ್ಕಂಥ ಒಂದು ಮುಷ್ಕರ ಇದು RIN ದಂಗೆ. ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ಈ ಘಟನೆಗಳು ನಡೆದವು, ಅವುಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಸೂಚಿಸಿರಿ ಅಂತ ಕೇಳಿದ್ದಾರೆ. ಸೊ ಭಾರತ ರಾಷ್ಟ್ರೀಯ ಒಂದು ಚಳವಳಿಯಲ್ಲಿ ಸ್ಥಾಪನೆ ಆಯಿತು ಫಸ್ಟ್. ಅದಾದ್ಮೇಲೆ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ನಾಗಪುರ ಅಧಿವೇಶನ ನಡೀತು, ಅದಾದ್ಮೇಲೆ ಸಿಮ್ಲಾ ಸಮ್ಮೇಳನ ನಡೀತು, ಕೊನೆಗೆ ಅಧಿಕಾರ ಹಸ್ತಾಂತರ ಮತ್ತೆ ಸ್ವಾತಂತ್ರ್ಯ ಆಯಿತು. ಸೊ ಇಲ್ಲಿ ನೋಡೋದಾದ್ರೆ ಆಪ್ಷನ್ ಬಿ 2, 3, 4, 1 ಸರಿಯಾಗುತ್ತದೆ. ನೆಕ್ಸ್ಟ್, ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಸೂಚ್ಯ ಉಲ್ಲೇಖ ಈ ಗ್ರಂಥದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಹೇಳಲಾಗಿದೆಯಪ್ಪ, ಯಾವ ಗ್ರಂಥದಲ್ಲಿ ತಿಳಿಸಲಾಗಿದೆ ಅಂತ ಅಂದ್ರೆ ಇದು ಮಹಾಭಾರತದಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್, ಕರ್ನಾಟಕದ ಹೆಸರನ್ನ ಗಂಗರ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಸೊ ಗಂಗರ ಮೊದಲ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಇದು ಕೋಲಾರ ಗಂಗರ ಮೊದಲ ರಾಜಧಾನಿಯಾಗಿತ್ತು. ವೇದಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಧರಿಸಿದ್ದ ವಿಜಯನಗರದ ದೊರೆ ಯಾರು ಅಂತ ಕೇಳಿದ್ದಾರೆ. ಸೊ ವೇದಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಧರಿಸಿದ್ದ ವಿಜಯನಗರದ ದೊರೆ ಯಾರಪ್ಪ ಅಂತ ಅಂದರೆ ಆಪ್ಷನ್ ಬಿ ಮೊದಲನೇ ಬುಕ್ಕರಾಯ. ವೇದಮಾರ್ಗ ಪ್ರತಿಷ್ಠಾಪಕ ಅಂತ ಒಂದು ಬಿರುದನ್ನು ಧರಿಸಿದ್ದನು. ನೆಕ್ಸ್ಟ್, ನ್ಯೂನೀಚ್ ಎಂಬ ಪೋರ್ಚುಗೀಸ್ ಪ್ರವಾಸಿ ಇವನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟನು ಅಂತ ಕೇಳಿದ್ದಾರೆ. ಸೊ ಈ ಪೋರ್ಚುಗೀಸ್ ನಿವಾಸಿ ಅಚ್ಯುತರಾಯನ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಮಹಮ್ಮದ್ ಗವಾಣರು ತನ್ನ ಪ್ರಸಿದ್ಧ ಮದ್ರಸವನ್ನು ಈ ಸ್ಥಳದಲ್ಲಿ ಕಟ್ಟಿಸಿದನು ಅಂತ ಕೇಳ್ತಾರೆ. ಸೊ ಮಹಮ್ಮದ್ ಗವಾಣರು ತಮ್ಮ ಪ್ರಸಿದ್ಧ ಮದ್ರಸವನ್ನು ಯಾವ ಸ್ಥಳದಲ್ಲಿ ಕಟ್ಟಿಸಿದರು ಅಂತ ಅಂದರೆ ಬೀದರ್ನಲ್ಲಿ ಕಟ್ಟಿಸಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗುತ್ತದೆ. ನೆಕ್ಸ್ಟ್, ಬೆಂಗಳೂರನ್ನ ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ದೊರೆ ಯಾರು ಅಂತ ಕೇಳಿದ್ದಾರೆ. ಸೊ ಬೆಂಗಳೂರನ್ನ ಮೊಘಲರಿಂದ ಕೊಂಡುಕೊಂಡಂತಹ ಮೈಸೂರಿನ ದೊರೆ ಯಾರಪ್ಪ ಅಂತಂದರೆ ಚಿಕ್ಕದೇವರಾಜ ಒಡೆಯರು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಈ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು ಅಂತ ಕೇಳಿದ್ದಾರೆ. ಸೊ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು ಅಂದರೆ ಮಂಗಳೂರು ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು. ನೆಕ್ಸ್ಟ್, ಮಮಾಶ್ರೀ ರಾಜ್ಯ ಜೀವ ವಿಮಾ ಯೋಜನೆ ಇವರ ದಿವಾಣಗಿರಿಯಲ್ಲಿ ಜಾರಿಗೆ ಬಂದಿತು ಅಂತ ಕೇಳಿದ್ದಾರೆ. ಸೊ ಅಂದರೆ LIC ಇನ್ಶೂರೆನ್ಸ್ ಯಾವಾಗ ಯಾರ ಒಂದು ಆಳ್ವಿಕೆ ಕಾಲದಲ್ಲಿ ಜಾರಿಗೆ ಬಂತಪ್ಪ ಅಂತಂದರೆ ಆಪ್ಷನ್ ಬಿ ಶೇಷಾದ್ರಿ ಅಯ್ಯರ್ ಅವರ ದಿವಾಣಗಿರಿಯ ಕಾಲದಲ್ಲಿ ಈ ಒಂದು ರಾಜ್ಯ ಜೀವ ವಿಮಾ ಯೋಜನೆಯನ್ನು ದಿವಾಣಗಿರಿಯಲ್ಲಿ ಜಾರಿಗೆ ತರಲಾಯಿತು. ನೆಕ್ಸ್ಟ್,
ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಉತ್ಪನ್ನವಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಹರಪ್ಪ ಸ್ಥಳದಲ್ಲಿ ಈ ಒಂದು ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಉತ್ಪನ್ನವಾದ ಸ್ಥಳವಾಗಿದೆ. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿಗೆ ಅಂದ್ರೆ ಈ ಒಂದು ಫಸ್ಟ್ ಪಾರ್ಟ್ನ ಮುಗಿಸ್ತಾ ಇದ್ದೇನೆ. ಸೊ ಅದು ಕೊನೆವರೆಗೂ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ಪ್ರಶ್ನೆಗಳನ್ನು ನೋಡಿರ್ಬೋದು ನೀವು, ಸ್ವಲ್ಪ ಈಸಿ ಅನಿಸಿದಾವೆ. ಸೊ ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ಇದ್ರ ಇನ್ನೂ 3 ಭಾಗದ ವಿಡಿಯೋಗಳು ಬರ್ತಾವೆ. ಅಂದ್ರೆ ಟೋಟಲ್ 4 ವಿಡಿಯೋ ಇದೆ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ಡೈಲಿ ಒಂದೊಂದು ಸಂಜೆ 6 ಗಂಟೆಗೆ ಬರ್ತಾ ಇರುತ್ತೆ, ಅದನ್ನು ಕೂಡ ನೋಡ್ತಾ ಇರಿ. ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳು ನೆಕ್ಸ್ಟ್ ಹೋಗ್ತಾ ಟಫ್ ಆಗ್ತವೆ. ಸೊ ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ನಾಲೆಜ್ ಇರಲಿ. ಯಾಕಪ್ಪ ಅಂತಂದ್ರೆ ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ KPSC ದವರು ಆ ರೀತಿಯಾಗಿ ರಿಪೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡ್ತಾ ಇರಿ. ಕ್ವಶನ್ ಪೇಪರ್ ತುಂಬ ಟಫ್ ಆಗಿ ಬರುತ್ತೆ, ಈ ರೀತಿಯಾಗಿ ಬರಲ್ಲ ಅಂತ ಹೇಳ್ತೀನಿ ಡೈರೆಕ್ಟಾಗಿ. ಯಾಕಪ್ಪ ಅಂತಂದರೆ ಎಲ್ಲಾದರೂ ಒಂದು ಈ ಟೈಪ್ ಪ್ರಶ್ನೆಗಳು ಬರ್ಬೋದು, ಈಸಿ ಪ್ರಶ್ನೆಗಳು. ಸೊ ನೆಕ್ಸ್ಟ್ ಏನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಏನು ಡಿಸ್ಕಸ್ ಮಾಡ್ತೀನಲ್ಲ, ಔಟ್ ಆಫ್ ಪ್ರಶ್ನೆಗಳು, ಆ ರೀತಿಯಾದ ಪ್ರಶ್ನೆಗಳು ಮಾತ್ರ ಬರ್ತವೆ. ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಆಲ್ರೆಡಿ ನಾವು ಕರೆಂಟ್ ಅಫೇರ್ಸ್ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ, ಅದನ್ನು ಕೂಡ ನೋಡಿಕೊಡ್ರಿ. ಮತ್ತು ಥ್ಯಾಂಕ್ ಯು ಸೊ ಮಚ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ.